ವೆಲ್ಕಮ್ ಬ್ಯಾಕ್ ಟು ನವೇದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಬ್ಲೌಸ್ ಸ್ಟಿಚ್ ಮಾಡುವಾಗ ಅದಕ್ಕೆ ಕೈಯನ್ನು ಯಾವ ರೀತಿ ಕೂರಿಸುತ್ತು ಅಂತ ಹೇಳಿ ನಿಮಗೆ ತಿಳಿಸಿಕೊಡ್ತೇನೆ. ಸೊ ಬನ್ನಿ, ಹಾಗಿದ್ರೆ ನಾವು ಟೈಲರಿಂಗ್ ಕ್ಲಾಸಿಗೆ ಹೋಗ್ತಿರುವಾಗ ನಮ್ಮ ಮ್ಯಾಮ್ ನಮಗೆ ಯಾವ ರೀತಿ ಹೇಳಿಕೊಡ್ತಾ ಇದ್ರು ಅನ್ನೋದು ವಿಡಿಯೋ ಇದಾಗಿದೆ. ಬನ್ನಿ, ಅವರೇ ಹೇಳಿಕೊಡ್ತಾರೆ ಕೈಯನ್ನು ಯಾವ ರೀತಿ ಇಡೋದು ಅಂತ ಹೇಳಿ. ಸೊ ಓಕೆ, ವಿಡಿಯೋನ ಶುರು ಮಾಡೋಣ. ಒಂದು ಫ್ರಂಟ್ ಒಂಜಿ ಫ್ರಂಟ್ ಒಂದು ನಿಜ್ಜಿಗೆ ಬರೋದು ಇದನ್ನು ಅರ್ಧ ಇಂಚಿದ ಸ್ಟಿಚ್. ಆರ್ನವ ಸೈಡ್ ಡಬಲ್ ಸ್ಟಿಚ್ ಹಾಕೊಂಡು ಹೇಳೋದು. ಅಡೆ ಎತ್ತದೈತೆ ನನ್ನ ಕೈಗುಲ್ಲ ಫ್ರಂಟ್ ಬ್ಯಾಕ್ ಇಂಚ ಪಾಡೋದು ಈ ಪೀಸ್ ಮಿರ್ಚಿ ಬೋರ್ಡು ಬ್ಯಾಕ್ಲಾಕು ಫ್ರಂಟ್ ನೀಟ್ ಕಟ್ಟು ಅಡ ಒಂದು ಇಂಚಿ ಬಂಡ ಈ ಪೆತ್ತ ಮೇಕ್ಲು ಇಂಚಿಗೆ ಬರೋದು, ಒಂದು ಇಂಚಿ ಬರ್ತದೆ ಈ ಪೆತ್ತ ಮೇಕ್ಲು ಇಂಚಿಗೆ ಒಂದೇ ಸೈಡ್ ಬರೋದು. ರೆಡ್ಡು ಮತ್ತು ಕೈ ಒಂದು ತೋಡು ಫ್ರಂಟ್ ಬ್ಯಾಕ್ ಒಂದು ಫ್ರಂಟ್ ಈ ಪೀಸ್ ಫ್ರಂಟ್ ಇಂಚ ಪಾಡ್ನೆ ಕುಂಟು ಒಂದು ಫ್ರಂಟ್ ಇಂಚ ಗೊತ್ತಾಗ್ತದ. ಇದು ಈ ಪೀಸ್ ಸೆಟ್ ಹಾಕಿ ತುಲೆ ಇಂಚ ಪಾಡ್ದನಾಗ ಕುಂಟು ಪಾಡ್ನೆ ಇಂಚ ಕೈಕ್ ಪಾಡ್ದನ ಒಂದು ಬ್ಯಾಕ್ ಪೀಸ್ ಒಂದು ಜಾಸ್ತಿ ಉಂಡದ ಒಂದು ಬ್ಯಾಕ್ ಒಂದು ಫ್ರಂಟ್ ಇದಕ್ಕೆ ಸೆಟ್ ಹಾಕಿ ಸೆಟ್ ಆಯ್ತು ಎಂತ ರೆಡ್ ಕೈಲ ಟೆಸ್ಟ್ ಮಾಡ್ತಾ ನೋಡಿ ಜನ ಬಿಚ್ಚಾರ ಹಾಕಿ ಒಂದು ಫ್ರಂಟ್ ಈ ಫ್ರಂಟ್ಗೆ ಈ ಕಚ್ಚಿ ಮಾರ್ಕ್ಗೆ ಈ ನಮ್ಮ ಪುಲ್ಲಿಗೆ ಫ್ರಂಟ್ಗೆ ಫ್ರಂಟ್ ಈ ಕಚ್ಚಿ ಮಾರ್ಕ್ ಇದಕ್ಕೆ ಬರೋದು. ಅರ್ಧ ಇಂಚು ಒಂಜಿ ಚೂರು ಒಂಜಿ ಸ್ಟಿಚ್ ಸರಿ ಬೂರ್ಜಿ ಅಲ್ಲಿ ಡೊಂಕೋದಿತ್ತು ನೋಡಿ ಎರಡನೇ ಸ್ಟಿಚ್ ಸರಿ ಮಾಡ್ತಾ ಹೊರಡೋದು. ಇಲ್ಲಿ ಮೂಲೆ ಕೈ ಮಾಡಿದೆ ಇಂಚ ಸರಿ ಅಂತ ತೊಗೊಳೋದು ಮೂಲೆ ಇಂಚ ಮೂಲೆ ಸರಿ ಮಾಡ್ತಾ ಹೊರಡಿ ಬೆರಳು. ಕೈ ಟರ್ನಿಂಗ್ ಅಂತ ಭಂಗ ಡಬ್ಬು ಒಂಜಿ ಸರಿ ಆಯ್ತು ಒಂದೆರಡು ಸರಿ ಹಾಕ್ಬೇಕು. ನಿಮಗೆ 3 ಕೈ ಚುಚ್ಚಿ ಸರಿ ಮಾಡ್ತಾ ಹೊರಡು ಇದೆಲ್ಲ ಉಲಾಯಿ ತಗೊಂಡು ತುಪ್ಪ ಮಾಡಿ ತಿಕ್ಕೊಂಡು ಒಂದು ಬ್ಯಾಕ್ ಈ ಬ್ಯಾಕ್ಗೆ ಈ ಬ್ಯಾಕ್ ಹೋಗ್ತೀನಿ ಒಂದು ಫ್ರಂಟ್ ಕಮ್ಮಿ ಕಟ್ಟಿಂಗ್ ಅಂತ ಫ್ರಂಟ್ ಹೊರ ಇಂಚಿಗೆ ಬರ್ಕೊಂಡು ಫ್ರಂಟ್ ಹೊರ ಇಂಚು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.